ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಮೊನ್ನೆ ನಥಿಂಗ್ ಅವರು ಕಳಿಸ್ತಂಥ CMF ಸ್ಪೆಷಲ್ ಬಾಕ್ಸನ್ನು ಓಪನ್ ಮಾಡಿದ್ದೆ, ಅಲ್ಲೇ ಹಿಂದೆ ಇಟ್ಟಿದ್ದೀನಿ ನೋಡಿ. ನಾನಿವತ್ತು ಈ CMF ಫೋನ್ 2 Pro ಫೋನ್ನ ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇದು ಲಾಂಚ್ ಆಗ್ತಿರುವಂಥ 19,000 ರೂಪಾಯಿಗೆ 2,000 ರೂಪಾಯಿ ಬ್ಯಾಂಕ್ ಡಿಸ್ಕೌಂಟ್ ಸಿಗ್ತಿದೆ. ಸೊ ಎಫೆಕ್ಟಿವ್ ಆಗಿ 17,000 ರೂಪಾಯಿಗೆ ಫೋನ್ನ ಪರ್ಚೇಸ್ ಮಾಡ್ಬೋದಾ? ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡ್ತೀನಿ. ಈ ಫೋನ್ ಒಂದು ಲೆವೆಲ್ಗೆ ಲೈಟ್ ವೇಟ್ ಇದೆ, 185 ಗ್ರಾಮ್ ಮತ್ತು 7.8 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನು. ಈ ಫೋನ್ನ ಲುಕ್ ಅಂತೂ ತುಂಬ ಯುನೀಕ್ ಅನ್ಬೋದು. ಪಬ್ಲಿಕ್ಕಲ್ಲಿ ನೀವು ಇದನ್ನು ಇಟ್ಕೊಂಡ್ರೆ ಇದು ಯಾವುದೋ ವಿಚಿತ್ರ ಫೋನ್ ಅನ್ನುವಂಥದ್ದಂತೂ ಗ್ಯಾರಂಟಿ. ಈ ಫೋನ್ನ ಹಿಂದೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತದೆ, ಸಿಂಗಲ್ LED ಫ್ಲ್ಯಾಶು, ರಿಮೂವ್ ಮಾಡಬಲ್ಲಂಥ ಸ್ಕ್ರೂಗಳು 4 ಇದೆ ಮತ್ತು ಒಂದು ವೀಲ್ ಸಹ ಇದೆ. ಇದನ್ನು ಕೂಡ ನಾವು ರಿಮೂವ್ ಮಾಡ್ಬೋದು. ಈ ಫೋನ ಫ್ರಂಟಿಗೆ ಬಂತು ಅಂತ ಅಂದರೆ ಒಂದು ರೀತಿ ಯೂನಿಫಾರ್ಮ್ ಬೆಝಲ್ ಅಂತ ಅನ್ಬೋದು. ಬೆಝಲ್ ತುಂಬ ಸಣ್ಣ ಅಂತ ಕೂಡ ಅನ್ನಲ್ಲ, ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ. ಫ್ರಂಟಲ್ಲಿ ನಮಗೆ ಪಾಂಡಾ ಗ್ಲಾಸ್ ಸಿಗ್ತಾ ಇದೆ, ಆಯಿತಾ. ಫ್ರಂಟಿಂದ ಚೆನ್ನಾಗೇ ಕಾಣುತ್ತೆ ಯೂನಿಫಾರ್ಮ್ ಬೆಝಲ್ ಆಗಿರೋದ್ರಿಂದ. ಈ ಫೋನಲ್ಲಿ ಪ್ಲಾಸ್ಟಿಕ್ ಫ್ರೇಮ್ ಸಿಗ್ತಾ ಇದೆ, USB Type-C ಪೋರ್ಟು, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಇಲ್ಲ. ಹೈಬ್ರಿಡ್ ಸಿಮ್ ಸ್ಲಾಟು, 2 ಸಿಮ್ ಅಥವಾ 1 ಸಿಮ್ ಒಂದು SD ಕಾರ್ಡನ್ನು ಹಾಕೋಬೋದು. ಇನ್ನೊಂದು ವಿಷಯ ನನಗೆ ಇಷ್ಟ ಆಗಿಲ್ಲದೆ ಇದ್ದಿದ್ದು, ಈ ಫೋನಲ್ಲೂ ಕೂಡ ಎಸೆನ್ಷಿಯಲ್ ಬಟನ್ನ ಕೊಟ್ಟಿದ್ದಾರೆ. ಬಟ್ ಇದರ ಪ್ಲೇಸ್ಮೆಂಟ್ ನನಗೆ ಸರಿ ಅನ್ನಿಸ್ತಾ ಇಲ್ಲ, ಆಯಿತಾ. ಎಷ್ಟೋ ಸಲ ಆಕ್ಸಿಡೆಂಟ್ ಆಗಿ ಪವರ್ ಬಟನ್ ಅಂತ ಈ ಎಸೆನ್ಷಿಯಲ್ ಬಟನ್ನ ಪ್ರೆಸ್ ಮಾಡ್ತೀವಿ. ಅಭ್ಯಾಸ ಆಗೋ ತನಕ ಈ ಒಂದು ಮಿಸ್ಟೇಕ್ ಆಗಬಹುದು. ಸ್ವಲ್ಪ ಪ್ಲೇಸ್ಮೆಂಟ್ ಬೇರೆ ಕಡೆ ಕೊಡಬೇಕಾಗಿತ್ತು ನಂಗೆ ಅನ್ನಿಸ್ದಂಗೆ, ಆಯಿತಾ. ಸೊ ಎಸೆನ್ಷಿಯಲ್ ಬಟನ್ ಒಂದು ರೀತಿ AI ಫೀಚರು, ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಈ ಫೋನಲ್ಲಿ ನಮಗೆ IP54 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಸಹ ಕೊಟ್ಟಿದ್ದಾರೆ. ಈ ಫೋನ್ ಸದ್ಯಕ್ಕೆ 4 ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತದೆ, ವೈಟು, ಬ್ಲ್ಯಾಕು, ಆರೆಂಜು ಮತ್ತು ಈ ಲೈಟ್ ಗ್ರೀನು. ನಿಮ್ಗೆ ಇಷ್ಟ ಬಂದಿದ್ದು ಪರ್ಚೇಸ್ ಮಾಡ್ಬೋದು. ಇನ್ನು ಎಕ್ಸಸರೀಸ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು, ಮೊನ್ನೆ ಅನ್ಬಾಕ್ಸ್ ಕೂಡ ಮಾಡಿದ್ದೆ, ಯೂನಿವರ್ಸಲ್ ಕವರು. ನಾವು ಈ ಫೋನ್ ಹಿಂದೆ ಇರುವಂಥ ಸ್ಕ್ರೂನ ಬಿಚ್ಚಿಬಿಟ್ಟು ಈ ಯೂನಿವರ್ಸಲ್ ಕವರ್ನ ಹಾಕ್ಬೋದು. ನಮಗೆ ಇದರಲ್ಲಿ ಮ್ಯಾಕ್ಸೇಫ್ ಕೂಡ ಸಿಗುತ್ತೆ, ಆಯಿತಾ, ಈ ಕವರ್ನಲ್ಲಿ. ನಂತರ ಈ ಒಂದು ಯೂನಿವರ್ಸಲ್ ಕವರ್ ಯೂಸ್ ಮಾಡಿಕೊಂಡು ಉಳಿದ ಎಕ್ಸಸರೀಸನ್ನು ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈ ವಾಲೆಟ್ ಕಮ್ ಸ್ಟ್ಯಾಂಡು, ಇದು ಸ್ಟ್ಯಾಂಡ್ ರೀತಿಯಲ್ಲೂ ಕೆಲಸವನ್ನು ಮಾಡುತ್ತೆ. ವಾಲೆಟ್ ಒಂದು 2-3 ಕಾರ್ಡ್ಗಳನ್ನ ನಾವು ಇದರೊಳಗೆ ಇಟ್ಕೋಬೋದು. ನಂತರ ಲ್ಯಾನ್ಯಾರ್ಡು, ಈ ಲ್ಯಾನ್ಯಾರ್ಡ್ನ ಡೈರೆಕ್ಟಾಗಿ ಬೇಕಾದ್ರೆ ಫೋನಿಗೂ ಹಾಕ್ಬೋದು, ಆಯಿತಾ, ಕವರ್ ಇಲ್ಲ ಅಂದ್ರೂ. ನಂತರ ಇಂಟರ್ಚೇಂಜಬಲ್ ಲೆನ್ಸು, ಆಯಿತಾ. ನೀವೇನಾದ್ರು ಫೋಟೋಗ್ರಫಿ ಹೆವಿ ಮಾಡ್ತೀರಾ ಫೋನಲ್ಲಿ ಅಂತ ಅಂದರೆ ವೈಡ್ ಆ್ಯಂಗಲ್ಲು ಮತ್ತು ಮ್ಯಾಕ್ರೋ ಲೆನ್ಸನ್ನು ನೀವು ಸಪ್ರೇಟಾಗಿ ಪರ್ಚೇಸ್ ಮಾಡ್ಬೋದು. ಸೊ ಈ ರೀತಿ ಡಿಫ್ರೆಂಟ್ ಎಕ್ಸಸರೀಸ್ ನಮಗೆ ಸಿಗುತ್ತೆ. ಮತ್ತು ಮ್ಯಾಕ್ಸೇಫ್ ಇರೋದ್ರಿಂದ ಮ್ಯಾಕ್ಸೇಫ್ ಇರುವಂಥ ಆಕ್ಸಸರೀಸ್ ಪ್ರತಿಯೊಂದನ್ನು ಕೂಡ ನಾವು ಇದರಲ್ಲಿ ಯೂಸ್ ಮಾಡ್ಬೋದು, ಪ್ಲಸ್ ಪಾಯಿಂಟ್, ಆಯಿತಾ. ಸೊ ಮೊನ್ನೆ ಇದೆಲ್ಲದನ್ನು ಅನ್ಬಾಕ್ಸ್ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಹೋಗಿ ನೋಡ್ಕೊಂಬನ್ನಿ, ಆಯಿತಾ. ಸೊ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ತುಂಬ ಯುನೀಕ್ ಆಗಿದೆ, ಆಯಿತಾ. ಇದು ಲಾಂಚ್ ಆಗ್ತಿರುವಂಥ ಒಂದು 17-18 ಸಾವಿರ ರೇಂಜಲ್ಲಿ ಗ್ಲಾಸ್ ಬ್ಯಾಕ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು, ಬಿಟ್ಟರೆ ಉಳಿದಿದ್ದೆಲ್ಲ ಓಕೆ ಅಂತೀನಿ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ 6.77 ಇಂಚಿನ ಫುಲ್ HD+ ಫ್ಲೆಕ್ಸಿಬಲ್ ಅಮೋಲೆಡ್ ಡಿಸ್ಪ್ಲೇ ಇದೆ. ಇದು HDR10+ ಸಪೋರ್ಟ್ ಮಾಡುತ್ತೆ. 120 ಹರ್ಟ್ಸಿಂದು ಅಡಾಪ್ಟಿವ್ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ, 1000 ಹರ್ಟ್ಸಿಂದು ಟಚ್ ಸ್ಯಾಂಪ್ಲಿಂಗ್ ರೇಟ್ ಸಹ ಇದೆ. ಸೊ ಗೇಮರ್ಸ್ಗಳಿಗೆ ಹೆವಿ ಯೂಸ್ ಆಗುತ್ತೆ ಮತ್ತು ಹೆವಿ ಬ್ರೈಟಾಗಿ ಸಹ ಇದೆ. 3000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು, 10 ಬಿಟ್ ಡಿಸ್ಪ್ಲೇ, ಆಯಿತಾ. 1 ಬಿಲಿಯನ್ ಕಲರ್ಸ್ನ ಕೂಡ ಸಪೋರ್ಟ್ ಮಾಡುತ್ತೆ. ಒಟ್ಟಿನಲ್ಲಿ ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಡಿಸ್ಪ್ಲೇ ಅಂತೀನಿ. ಇನ್ನು ಸ್ಟೋರೇಜಿಗೆ ಬಂತು ಅಂತ ಅಂದರೆ ಈ ಫೋನ್ ಸದ್ಯಕ್ಕೆ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 8 GB ರ್ಯಾಮು, 128 GB ಸ್ಟೋರೇಜು, 8 GB ರ್ಯಾಮು, 256 GB ಸ್ಟೋರೇಜು. ಇನ್ನು ಇದರಲ್ಲಿರುವಂಥ ರ್ಯಾಮ್ ಟೈಪ್ ಮತ್ತು ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು ಸ್ಪೆಸಿಫೈ ಮಾಡಿಲ್ಲ. ನಂಗನಿಸ್ತಂಗೆ ಇದರಲ್ಲಿ LPDDR4X ರ್ಯಾಮ್ ಇರಬಹುದು ಮತ್ತು UFS 2.2 ಅಂತ ಅನ್ಕೋತೀನಿ. 3.1 ಅಥವಾ 2.2, ನಂಗನಿಸ್ತಂಗೆ 2.2ನೇ, ಆಯಿತಾ. ಮತ್ತು ಇದರಲ್ಲಿರುವಂಥ SD ಕಾರ್ಡ್ ಮುಖಾಂತರ 2 TB ತನಕ ನೀವು ಸ್ಟೋರೇಜನ್ನು ಎಕ್ಸ್ಪ್ಯಾಂಡ್ ಕೂಡ ಮಾಡ್ಕೋಬೋದು. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ನಮಗೆ ಇದರಲ್ಲಿ ಮೀಡಿಯಾಟೆಕ್ಕಿಂದು ಡೈಮೆನ್ಸಿಟಿ 7300 ಪ್ರೋ ಪ್ರೊಸೆಸರ್ ಇದೆ. ಇದು ಈ ಪ್ರೈಸ್ ರೇಂಜಿಗೆ ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ನಾವು ಒಂದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ 6,87,000 ರೇಟಿಂಗನ್ನು ಕೊಡ್ತಾ ಇದೆ. ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ನಾವು ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಚೆಕ್ ಮಾಡಿದ್ವು, 2 ಕೂಡ ತುಂಬ ನಾರ್ಮಲ್ ಅನ್ನಿಸ್ತು. ಅಷ್ಟಾಗಿ ಬ್ಯಾಟ್ರಿ ಡ್ರೈನ್ ಕೂಡ ಆಗ್ತಿಲ್ಲ, ತುಂಬ ಹೀಟ್ ಕೂಡ ಆಗ್ತಿಲ್ಲ ಫೋನು. ಗೇಮಿಂಗ್ ಟೆಸ್ಟ್ ನಾವು ಮಾಡಿದಂಗೆ BGMIನಲ್ಲಿ ಸ್ಮೂತ್ ಪ್ಲಸ್ ಅಲ್ಟ್ರಾ ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ ಹೋಗುತ್ತೆ. ಸೊ BGMI 120 FPS ಗೇಮ್ ಪ್ಲೇ ನಮಗೆ ಸಪೋರ್ಟ್ ಆಗುತ್ತೆ. ಸೂಪರ್ ವಿಷಯ,
ಈ ಪ್ರೊಸೆಸರ್ ಇದನ್ನು ಯಾವ ರೀತಿ ಹ್ಯಾಂಡಲ್ ಮಾಡುತ್ತೆ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಸ್ಮೂತ್ ಗೇಮ್ ಪ್ಲೇ ನಮಗೆ ಸಿಗ್ತಾ ಇದೆ. ಮ್ಯಾಕ್ಸಿಮಮ್ ಅಂತ ಅಂದರೆ HDRನಲ್ಲಿ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ. ಬಟ್ ಸ್ಮೂತ್ ಗೇಮ್ ಪ್ಲೇ ಬೇಕು ಅಂತ ಅಂದರೆ 120 Hzನ ಗೇಮ್ ಪ್ಲೇ ಬೇಕು ಅಂದರೆ ಸ್ಮೂತ್ ಅಲ್ಟ್ರಾ ಎಕ್ಸ್ಟ್ರೀಮ್ ಆಡಿದ್ರೆ ತುಂಬ ಒಳ್ಳೆಯದು. ನಂತರ ನಮ್ಗೆ ಇದರಲ್ಲಿ ಅವ್ರು ಹೇಳೋ ಪ್ರಕಾರ ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್ ಇದೆಯಂತೆ, ಈ ಡಿಸಿಪೇಷನ್ ಲೆವೆಲಿಗೆ ಚೆನ್ನಾಗುತ್ತೆ ಅಂತ ಅಂತಾರೆ. ಓವರಾಲ್ ನಿಮಗೆ ಪರ್ಫಾರ್ಮೆನ್ಸ್ ಈ ಪ್ರೈಸ್ ರೇಂಜಿಗೆ ಪರವಾಗಿಲ್ಲ ಅಂತೀನಿ ಆಯಿತಾ. ಇತ್ತೀಚೆಗೆ ನಿಮಗೆ 20,000 to 25,000 ರೇಂಜಲ್ಲಿ ಹೆವಿ ಪವರ್ಫುಲ್ ಆಗಿರುವಂಥ ಫೋನ್ಗಳು ಬರೋಕ್ಕೆ ಶುರುವಾಗಿದ್ದಾವೆ. ಇದು ಓಕೆ ಆಯಿತಾ, ಹೆವಿ ಪವರ್ಫುಲ್ ಅನ್ನಲ್ಲ, 6-6.5 ಲಕ್ಷ ಕೊಡ್ತಾ ಇದೆ ಬೆಂಚ್ ಮಾರ್ಕು, ಪವರ್ಫುಲ್ಲೇ. ಬಟ್ ಇನ್ನೊಂಚೂರು ಚೆನ್ನಾಗಿರೋ ಪ್ರೊಸೆಸರ್ ಇದ್ದರೆ ಬೆಂಕಿ ಇರ್ತಿತ್ತು ನಂಗೆ ಅನ್ನಿಸ್ದಂಗೆ ಆಯಿತಾ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ ರೇರಲ್ಲಿ 3 ಕ್ಯಾಮ್ರಾ ಇದೆ, 50 MP ಮೈನ್ ಸೆನ್ಸಾರ್, ಇದರಲ್ಲಿ ನಮಗೆ EIS ಸಿಗ್ತಾ ಇದೆ ಆಯಿತಾ, OIS ಅಲ್ಲ EIS. ಇದು f1.88 ಅಪರ್ಚರ್ನ ಹೊಂದಿರುವಂಥ ಸೆನ್ಸಾರು. ಇನ್ನೊಂದು 50 MP ಟೆಲಿಫೋಟೋ ಲೆನ್ಸು, ಇದು 2x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ, ಸೂಪರ್ ವಿಷಯ. ಮತ್ತಿನ್ನೊಂದು 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಜೊತೆಗೆ ಈ ಯೂನಿವರ್ಸಲ್ ಕವರನ್ನು ಯೂಸ್ ಮಾಡಿಕೊಂಡು ಈ ಇಂಟರ್ಚೇಂಜಬಲ್ ಲೆನ್ಸನ್ನು ಮೇನ್ ಸೆನ್ಸಾರ್ಗೆ ಹಾಕಿ ಮೇನ್ ಸೆನ್ಸಾರ್ನಲ್ಲೇ ಮ್ಯಾಕ್ರೋ, ಮೇನ್ ಸೆನ್ಸಾರ್ನಲ್ಲೇ ವೈಡ್ ಆ್ಯಂಗಲ್ ಕ್ಯಾಮ್ರಾ ರೀತಿ ಬೇಕಾದರೂ ಯೂಸ್ ಮಾಡ್ಬೋದು. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಲೆವೆಲಿಗೆ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಚೆನ್ನಾಗಿದೆ, ಮತ್ತು ಒಂದು ಲೆವೆಲಿಗೆ ಮ್ಯಾಕ್ರೋ ಶಾಟ್ಸ್ ಕೂಡ ಪರವಾಗಿಲ್ಲ ಅನ್ನಿಸ್ತು ಆಯಿತಾ. ಇದೊಂದು ಪ್ಲಸ್ ಪಾಯಿಂಟ್ ಅಷ್ಟೇ, ನಿಮಗೆ ಸಪ್ರೇಟಾಗಿ ವೈಡ್ ಆ್ಯಂಗಲ್ ಕ್ಯಾಮ್ರಾ ಇದೆ ಆಯಿತಾ. ಇದನ್ನೇ ಯೂಸ್ ಮಾಡ್ತೀರಾ ಅಂತ ಅಂದರೆ ವೈಡ್ ಆ್ಯಂಗಲ್ ಕ್ಯಾಮ್ರಾ ಅವಶ್ಯಕತೆನೇ ಇಲ್ಲ. 50 MP ವೈಡ್ ಆ್ಯಂಗಲ್ಲು, 50 MP ಮ್ಯಾಕ್ರೋ ಕ್ಯಾಮ್ರಾ ಎಲ್ಲ ಸಿಕ್ಬಿಡುತ್ತಲ್ಲ, ಡೀಟೇಲ್ ನಿಮಗೆ ಇನ್ನೂ ಚೆನ್ನಾಗಿ ಬರುತ್ತೆ. ಇನ್ನು ವಿತೌಟ್ ಈ ಇಂಟರ್ಚೇಂಜಬಲ್ ಲೆನ್ಸು ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂದರೆ ಪರವಾಗಿಲ್ಲ ಆಯಿತಾ. ಡೇ ಲೈಟಲ್ಲಿ ಒಂದೊಳ್ಳೆಯ ಔಟ್ಪುಟನ್ನು ಕೊಡುತ್ತೆ, ಲೋ ಲೈಟು ಕೂಡ ಪರವಾಗಿಲ್ಲ ಆಯಿತಾ, ನಾಟ್ ಬ್ಯಾಡ್ ಅಂತೀನಿ. ಈ ಬೆಲೆಗೆ ಚೆನ್ನಾಗಿದೆ. ಡಿಫ್ರೆಂಟ್ ಲೈಟಿಂಗ್ ಕಂಡೀಷನಲ್ಲಿ ಒಂದೊಂದು ಥರ ಇರುತ್ತೆ, ದ ಬೆಸ್ಟ್ ಅಂತ ಅನ್ನಲ್ಲ ಆಯಿತಾ, ಪರವಾಗಿಲ್ಲ. ಒಂದು ಲೆವೆಲಿಗೆ ಡೀಸೆಂಟ್ ಫೋಟೋ ಔಟ್ಪುಟನ್ನು ಕೊಡುತ್ತೆ, ಪ್ರೋಸೆಸ್ ಕೂಡ ಮಾಡುತ್ತೆ ಚೆನ್ನಾಗಿ. ಸೊ ಲೋ ಲೈಟಲ್ಲಿ ಕೆಲವೊಂದು ಗ್ರೈನ್ಸ್ನೆಲ್ಲ ರಿಮೂವ್ ಮಾಡುತ್ತೆ ಅಂತ ಅನ್ನಿಸ್ತು. ಆ ಸ್ಯಾಂಪಲ್ ಪ್ರತಿಯೊಂದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನೊಂದು 50 MP 2x ಆಪ್ಟಿಕಲ್ ಝೂಮನ್ನು ಮಾಡುವಂಥ ಟೆಲಿಫೋಟೋ ಲೆನ್ಸ್ ಇದೆ. ಇದು ಪೋರ್ಟ್ರೇಟ್ ಲೆನ್ಸ್ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಎಡ್ಜ್ ಡಿಟೆಕ್ಷನ್ ಎಲ್ಲ ಒಂದು ಲೆವೆಲಿಗೆ ಓಕೆ ಅಂತೀನಿ ಆಯಿತಾ, ಪರವಾಗಿಲ್ಲ. ಆ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ. ಇದು ಕೂಡ ಲೋ ಲೈಟಲ್ಲಿ ಒಂದು ಲೆವೆಲಿಗೆ ಪರ್ಫಾರ್ಮೆನ್ಸನ್ನು ಮಾಡುತ್ತೆ, ದ ಬೆಸ್ಟ್ ಅಂತ ಅನ್ನೋದಿಲ್ಲ. ಇನ್ನೊಂದು 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಇದೆ. ಇದು ಝೂಮ್ ಮಾಡಿದಾಗ ಅಷ್ಟೊಂದು ಡೀಟೇಲ್ಸ್ ರಿಟೇನ್ ಆಗಿರಲ್ಲ, ಬರೀ 8 MP ಆಗಿರೋದ್ರಿಂದ ಒಟ್ಟಿಗೆ ಒಂದು ಲೆವೆಲಿಗೆ ವೈಡ್ ಆಗಿದೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ 13 MP ಸೆಲ್ಫಿ ಕ್ಯಾಮ್ರಾ. ಇದು ಒಂದು ಲೆವೆಲಿಗೆ ಮೇಕಪ್ ಹಾಕಿರೋ ರೀತಿ ಒಂದೊಳ್ಳೆ ಫೋಟೋನ ಕೊಡೋದು, ತುಂಬ ವೈಡ್ ಆಗಿ ಸಹ ಇದೆ ಆಯಿತಾ. ನಮಗೆ ಇದರಲ್ಲಿ ಟ್ರೂ ಲೆನ್ಸ್ ಎಂಜಿನ್ 3.0 ಇದೆಯಂತೆ. ಸೊ ಇದು ನಿಮಗೆ ಪ್ರೋಸೆಸ್ ಮಾಡಿ ಒಂದೊಳ್ಳೆಯ ಔಟ್ಪುಟನ್ನು ಕೊಡುತ್ತೆ. ಇನ್ನು ಇದರಲ್ಲಿ ಕೆಲವೊಂದು AI ಫೀಚರ್ ಸಹ ಇದೆ. ಸೊ ಗೂಗಲ್ ಫೋಟೋಸ್ AI ಸಹ ಇದೆ, AI ಕಟ್ಔಟು. ಬೇಸಿಕ್ ಅಂದರೆ ಗೂಗಲ್ ಫೋಟೋಸ್ ಒಳಗೆ ಏನೆಲ್ಲ AI ಇರುತ್ತಲ್ವ ಅದನ್ನು ನೀವು ಇದರಲ್ಲೂ ಕೂಡ ಯೂಸ್ ಮಾಡ್ಕೋಬೋದು. ಇನ್ನು ವೀಡಿಯೋಗ್ರಾಫಿಗೆ ಬಂತು ಅಂತ ಅಂದರೆ ಈ ಫೋನ್ನ ರೇರ್ ಕ್ಯಾಮ್ರಾ 4K 30 FPS ವೀಡಿಯೋ ರೆಕಾರ್ಡ್ ಮಾಡಿದ್ರೆ, ಫ್ರಂಟ್ ಕ್ಯಾಮ್ರಾ ಫುಲ್ HD 60 FPS ವೀಡಿಯೋ ರೆಕಾರ್ಡ್ ಮಾಡುತ್ತೆ. ಕ್ಲಾರಿಟಿ, ಸ್ಟೆಬಿಲಿಟಿ ಒಂದು ಲೆವೆಲಿಗೆ ಪರವಾಗಿಲ್ಲ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಮತ್ತು ಫೇಸ್ ಅನ್ಲಾಕ್ ಸಹ ಇದೆ. ಎರಡು ಕೂಡ ತುಂಬ ಫಾಸ್ಟಾಗಿ ಕೆಲಸವನ್ನು ಮಾಡುತ್ತೆ ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿ ಸಹ ಇದೆ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ 5000 mAh ಕೆಪಾಸಿಟಿ ಬ್ಯಾಟ್ರಿ ಮತ್ತು ಬಾಕ್ಸ್ ಒಳಗೆ 33 ವ್ಯಾಟಿಂದು ಫಾಸ್ಟ್ ಚಾರ್ಜರ್ನ ಕೊಟ್ಟಿದ್ದಾರೆ. ಈ ಫೋನು ಗ್ಲೋಬಲಾಗಿ ಲಾಂಚ್ ಆಗ್ತದೆ, ಬಟ್ ಇಂಡಿಯಾದಲ್ಲಿ ಮಾತ್ರ, ನಮ್ಮ ದೇಶದಲ್ಲಿ ಮಾತ್ರ ಅವರು ಚಾರ್ಜರ್ನ ಬಾಕ್ಸ್ ಒಳಗೇ ಇನ್ಕ್ಲೂಡ್ ಮಾಡ್ತಾ ಇರೋದು, ಸೂಪರ್ ವಿಷಯ. ಮತ್ತು ಈ ಫೋನು 5 ವ್ಯಾಟಲ್ಲಿ ರಿವರ್ಸ್ ವೈರ್ಡ್ ಚಾರ್ಜಿಂಗ್ ಆಗುತ್ತೆ. ನಾನು ಸ್ಟಾರ್ಟಿಂಗು ಈ ಯೂನಿವರ್ಸಲ್ ಕವರ್ನಲ್ಲಿ ಈ ಮ್ಯಾಕ್ಸೇಫ್ ಇರೋದನ್ನು ನೋಡಿ ವೈರ್ಲೆಸ್ ಚಾರ್ಜಿಂಗ್ ಇರಬಹುದಾ ಅಂತ ಅಂದ್ಕೊಂಡೆ, ಬಟ್ ಇಲ್ಲ. ಈ ಏನು ಮ್ಯಾಕ್ಸೇಫ್ ನಿಮಗೆ ಇದೆ, ಇದು ಬರೀ ವಾಲೆಟ್ ಅಟ್ಯಾಚ್ ಮಾಡೋದಕ್ಕೆ ಮಾತ್ರ ಯೂಸ್ ಆಗುತ್ತೆ. ಇದರಲ್ಲಿ ಯಾವುದೇ ವೈರ್ಲೆಸ್ ಚಾರ್ಜಿಂಗ್ ಅವೈಲಬಲ್ ಇಲ್ಲ. ಇನ್ನು OS ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ನಮಗೆ ಈ ಫೋನಲ್ಲಿ ಆ್ಯಂಡ್ರಾಯ್ಡ್ 15 ಬೇಸ್ ಆಗ್ತಿರುವಂಥ ನಥಿಂಗ್ OS 3.2 ಸಿಗ್ತಾ ಇದೆ. ಸೊ ನಮಗೆ ಒಂದು ರೀತಿ ಕ್ಲೀನ್ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸನ್ನು ನೀಡುತ್ತಾ ಆಯಿತಾ. ಸೊ ನನಗಂತೂ ಈ ಫೋನಲ್ಲಿ ತುಂಬ ಫೇವ್ರೆಟ್ ವಿಷಯ ಅಂತ ಅಂದರೆ ಈ ಫೋನ್ನ OS ಎಕ್ಸ್ಪೀರಿಯನ್ಸು ಎಷ್ಟು ಸ್ಟೇಬಲ್ ಇದೆ, ಎಷ್ಟು ಕ್ಲೀನ್ OS ಅಂತ ಅಂದರೆ ಯಾವುದೇ ಬ್ಲೋಟ್ವೇರ್ಗಳು ನಮಗೆ ಈ ಫೋನಲ್ಲಿ ಸಿಗ್ತಾ ಇಲ್ಲ ಆಯಿತಾ.
ತುಂಬ ಕಡಿಮೆ ಅಪ್ಲಿಕೇಶನ್ಗಳು ಯಾವ್ದು ಅವಶ್ಯಕತೆ ಇದೆ ಅದನ್ನು ಮಾತ್ರ ಕೊಟ್ಟಿದ್ದಾರೆ. ಹೆವಿ ಸ್ಮೂತ್ ಆಗಿದೆ, ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ ಮತ್ತು ಕೆಲವೊಂದು ಕಸ್ಟಮೈಸೇಷನ್ ಆಪ್ಷನ್ ಸಹ ಇದೆ. ವಿಡ್ಜೆಟ್ಸು ಹೋಮ್ ಸ್ಕ್ರೀನ್ ಎಲ್ಲ ಹೆವಿ ಕಸ್ಟಮೈಸ್ ಮಾಡ್ಬೋದು. ಇವ್ರದ್ದೊಂಥರ ಡಿಫ್ರೆಂಟ್, ಅವ್ರದ್ದೇ ಒಂದು ರೀತಿ ನಥಿಂಗ್, ಅವ್ರದ್ದೇ ಯುನೀಕ್ ವಿಡ್ಜೆಟ್ಗಳು ಬರ್ತವೆ. ಸೊ ಅದನ್ನು ಹೋಮ್ ಸ್ಕ್ರೀನ್ಗೆ ಹಾಕೋಬೋದು. ಮತ್ತು ಅವರೇ ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಫೋನ್ಗೆ 3 ವರ್ಷಗಳ OS ಅಪ್ಡೇಟು ಮತ್ತು 6 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. ನಂತರ ಎಸೆನ್ಷಿಯಲ್ ಸ್ಪೇಸು, ಸೊ ಈ ಡೆಡಿಕೇಟೆಡ್ ಬಟನ್ ಕೊಟ್ಟಿದ್ದಾರಲ್ವಾ, ಸೊ ಇದನ್ನು ಲಾಂಗ್ ಪ್ರೆಸ್ ಮಾಡೋ ಮುಖಾಂತರ ಅದನ್ನು ನೀವು ಟ್ರಿಗರ್ ಮಾಡ್ಬೋದು. ಇದೊಂದು ರೀತಿ ನಿಮ್ಮ ಲೈಫನ್ನು ಇದರಲ್ಲಿ ಸ್ಟೋರ್ ಮಾಡೋ ರೀತಿ. ವಾಯ್ಸ್ ಸಮ್ಮರಿ, ಫೋಟೋ ನೋಟು, ರಿಮೈಂಡರ್ ಇಟ್ಕೊಬೋದು. ನಮ್ಮ ಲೈಫನ್ನೇ ಸ್ಟೋರ್ ಮಾಡಿ ಇಡ್ಬೋದು ಒಂದು ರೀತಿ ಹೇಳೋದಕ್ಕೆ ಹೋದರೆ. ಸೊ ಈ ಥರ ಫೀಚರ್ನ ಇತ್ತೀಚೆಗೆ ಎಲ್ಲ ಫೋನಲ್ಲೂ ಕೊಡ್ತಾ ಇದ್ದಾರೆ. ಈವನ್ ಮೋಟೋದಲ್ಲೂ ಇತ್ತು, ಸ್ಯಾಮ್ಸಂಗರು ಕೂಡ ಕೊಡ್ತಾ ಇದ್ದಾರೆ. ಸೊ ಯುನೀಕ್ ಆಗಿದೆ ಒಂಥರ, ಗೊತ್ತಿಲ್ಲ ಹೆಂಗೆ ಯೂಸ್ ಆಗುತ್ತೆ ಅಂತ. ಇನ್ನು ಉಳಿದ AI ಫೀಚರಿಗೆ ಬಂತು ಅಂದರೆ ಸರ್ಕಲ್ ಟು ಸರ್ಚ್ ಇದೆ, ಕ್ಲಾರಿಟಿ ಅನೌನ್ಸ್ ಮಾಡುತ್ತೆ, ಫೋಟೋಸ್ದು ಲೈವ್ ಕ್ಯಾಪ್ಷನ್ನ ಮಾಡ್ಬೋದು, ವಾಯ್ಸ್ ರೆಕಾರ್ಡಿಂಗನ್ನು ಸಮ್ಮರೈಸ್ ಮಾಡ್ಬೋದು. ಸೊ ಈ ರೀತಿಯೆಲ್ಲ ಫೀಚರ್ ನಮಗೆ ಎಸೆನ್ಷಿಯಲ್ ಸ್ಪೇಸ್ ಒಳಗೂ ಇದೆ, ಹೊರ್ಗಡೆನೂ ಇದೆ ಆಯಿತಾ. ಇನ್ನು ಸ್ಪೀಕರಿಗೆ ಬಂತು ಅಂತಂದರೆ ಮೋನೋ ಸ್ಪೀಕರು 150% ತನಕ ವಾಲ್ಯೂಮ್ ಬೂಸ್ಟ್ ಕೂಡ ಆಗುತ್ತೆ. ಕ್ಲಾರಿಟಿ ಚೆನ್ನಾಗಿದೆ, ಒಂದು ಲೆವೆಲಿಗೆ ಜೋರಾಗಿ ಕೂಡ ಕೇಳುತ್ತೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂತ ಅಂದರೆ ವೈಫೈ 6 ನಮಗೆ ಸಿಗ್ತದೆ, ಬ್ಲೂಟೂತ್ 5.3 ಕೊಟ್ಟಿದ್ದಾರೆ, 16 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ, ಅವಶ್ಯಕತೆ ಇರುವಂತೆಲ್ಲ ಸೆನ್ಸಾರ್ಸ್ನ ಕೊಟ್ಟಿದ್ದಾರೆ. NFC ಇಲ್ಲ ಆಯಿತಾ, ಉಳಿದ ಸೆನ್ಸಾರ್ಸ್ ಎಲ್ಲ ಇದೆ. ಇನ್ನು ಉಳಿದಂಗೆ ಈ ಎಕ್ಸಸರೀಸ್ನೆಲ್ಲ ನೀವು ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕಾಗುತ್ತೆ ಆಯಿತಾ. ಈ ಫೋನ್ ಜೊತೆಗೆ ಸಿಗೋದಿಲ್ಲ, ಈ ವಿಷಯನ ದಯವಿಟ್ಟು ತಲ್ಲಿಟ್ಕೊಳ್ಳಿ. ಇನ್ನು ಈ ಫೋನ್ನ ಜೊತೆಗೆ 2 ಟ್ರೂ ವೈರ್ಲೆಸ್ ಇಯರ್ಬಡ್ಗಳು ಲಾಂಚ್ ಆಗ್ತಾಯಿದೆ, CMF Buds 2 ಮತ್ತು CMF Buds 2 Plus ಅಂತ. ಇದನ್ನು ಮೊನ್ನೆ ಅನ್ಬಾಕ್ಸ್ ಮಾಡಿದ್ದೆ. ಈ 2 ಕ್ಲಾರಿಟಿ ಆ್ಯಕ್ಚುಲಿ ನನಗೆ ತುಂಬ ಕ್ಲೋಸ್ ಅಂತ ಅನ್ನಿಸ್ತು ಆಯಿತಾ. ಎರಡರಲ್ಲೂ ಕೂಡ ನಮಗೆ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಸಿಗ್ತದೆ, ಎರಡರಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಎರಡರಲ್ಲೂ ಅಪ್ಲಿಕೇಶನ್ ಸಪೋರ್ಟ್ ಇದೆ, ಅವ್ರದ್ದು ನಥಿಂಗ್ ಅವ್ರದ್ದು XApp ಬರುತ್ತೆ, ಲೇಟೆನ್ಸಿ ಕಡಿಮೆ ಇದೆ, ಬ್ಯಾಟ್ರಿ ಬ್ಯಾಕಪ್ ಎರಡೂ ಕೂಡ ಚೆನ್ನಾಗಿದೆ. ಎರಡರಲ್ಲೂ ಕೂಡ IP55 ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಸಿಗ್ತದೆ. ತುಂಬ ಮೇಜರ್ ಡಿಫ್ರೆನ್ಸ್ ಇಲ್ಲ ಆಯಿತಾ ನನಗೆ. ಅಂದರೆ ಪಿಕ್ಸೆಲ್ ಪೀಪ್ ಮಾಡಿದ್ರೆ ಮೋಸ್ಟ್ಲಿ ಡಿಟೇಲಾಗಿ ನೋಡಿದ್ರೆ ನಿಮಗೆ ಸ್ವಲ್ಪ ಅಲ್ಲಿ ಕೆಲವೊಂದು ಚೇಂಜಸ್ ಕಾಣ್ಬೋದು ವೋಕಲಲ್ಲಿ, ಕ್ರಿಸ್ಪ್ನೆಸ್ಸಲ್ಲಿ. ಬಿಟ್ಟರೆ ಎರಡೂ ತುಂಬ ಚೆನ್ನಾಗಿದೆ. ಏನಕ್ಕೆ 2 ಡಿಫ್ರೆಂಟಾಗಿ ಲಾಂಚ್ ಮಾಡಿದ್ರು ಅಂತ ಗೊತ್ತಿಲ್ಲ ಆಯಿತಾ. ತುಂಬ ಕ್ಲೋಸ್ ಇದ್ದಾವೆ, ಎರಡೂ ಚೆನ್ನಾಗಿದ್ದಾವೆ. ಎರಡರೂ ಅಪ್ಲಿಕೇಶನ್ನ ಆರಾಮಾಗಿ ಕಸ್ಟಮೈಸ್ ಮಾಡ್ಬೋದು, ನಾಯ್ಸ್ ಕ್ಯಾನ್ಸಲೇಷನ್, ಆ್ಯಂಬಿಯೆಂಟ್ ಸೌಂಡ್ ಎಲ್ಲದನ್ನು ಅಲ್ಲೇ ಕಂಟ್ರೋಲ್ ಮಾಡ್ಬೋದು. ಸೊ ಎರಡರಲ್ಲೂ ಕ್ಲಿಯರ್ ವಾಯ್ಸ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿದ್ರಂತೆ. ಕಾಲಲ್ಲಿ ಮಾತಾಡ್ತಿರ್ಬೇಕಾದ್ರೆ ಒಳ್ಳೆ ಸೌಂಡ್ ಕ್ಲಾರಿಟಿ, ನಾಯ್ಸ್ ರಿಡಕ್ಷನ್ ಎಲ್ಲ ಅದೇ ಮಾಡುತ್ತಂತೆ. ಸೊ ವಿತ್ ನಾಯ್ಸ್ ಕ್ಯಾನ್ಸಲೇಷನ್ನೇ ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಎಲ್ಲ ಇದೆ, ತುಂಬ ಫಾಸ್ಟಾಗಿ ಚಾರ್ಜ್ ಕೂಡ ಆಗುತ್ತೆ ಒಟ್ಟಿಗೆ. ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಮೋಸ್ಟ್ಲಿ ಒಂದು 2000-3000 ರೇಂಜೆಲ್ಲ ಆಗಬಹುದು, ನೋಡೋಣ. ಇವು ಚೆನ್ನಾಗಿದೆ ಒಟ್ಟಿಗೆ. ಸೊ ಇದಿಷ್ಟು ಈ ಫೋನ್ ಮತ್ತು ಈ ಟ್ರೂ ವೈರ್ಲೆಸ್ ಇಯರ್ಬಡ್ನ ಬಗ್ಗೆ. ನಾನು ಹೇಳೋದಾದರೆ ಈ ಫೋನು 17,000 ರೂಪಾಯಿಗೆ ಇದರಲ್ಲಿರುವಂಥ ಎಕ್ಸಸರೀಸನ್ನು ತಲ್ಲಿಡ್ಕೊಂಡು ನೀವು ಪರ್ಚೇಸ್ ಮಾಡೋದಕ್ಕಿಂತ ಇದ್ರ ಒಳಗಡೆ ಇರುವಂಥ ಫೀಚರ್, ಇದರೊಳಗಿರುವಂಥ ಪರ್ಫಾಮೆನ್ಸ್, ಇದರೊಳಗಿರುವಂಥ ಕ್ಯಾಮ್ರಾ ಅದನ್ನೆಲ್ಲ ನೋಡ್ಕೊಂಡು ಪರ್ಚೇಸ್ ಮಾಡೋದು ಒಳ್ಳೆಯದು. ಈ ವಾಲೆಟ್ಟು, ಈ ಲ್ಯಾನ್ಯಾರ್ಡು, ಈ ಲೆನ್ಸ್ ಎಲ್ಲ ಬರೀ 2-3 ದಿನಗಳ ಶೋಕಿ ಅಷ್ಟೇ. ಅದಾದಮೇಲೆ ನಮಗೆ ಬೇಕಾಗಿರೋದು ಈ ಮೇಯ್ನ್ ಫೋನ್ ಮಾತ್ರ ಆಯಿತಾ. ಸೊ ಇದನ್ನೆಲ್ಲ ನೋಡ್ಕೊಂಡು ಪರ್ಚೇಸ್ ಮಾಡಬೇಡಿ. ಈ ಫೋನ್ ಒಳಗಡೆ ನಿಮಗೆ ಬೇಕಾಗಿರುವಂಥ ಫೀಚರ್ ಇದೆಯಾ ನೋಡಿ ಪರ್ಚೇಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ವೀಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.